2 ಹಸು ಕಟ್ಕೊಂಡ್ರಿ ನಿಮಗೆ ಕನಿಷ್ಠ ಏನಿಲ್ಲ ಒಂದು 20 ಲೀಟರ್ 40 ಲೀಟರ್ ಹಾಲು ಬಂದ್ಬಿಡ್ತಾನೆ ಬರ್ತೈತೆ ಅಲ್ಲ ದೊಡ್ಡದವ್ರು ಎಷ್ಟು ಕೊಡ್ತಾರೆ ನಿಮಗೀಗ ಹಾಲಿನ ರೇಟ್ ಹಾಂ ಇವತ್ತು ಪ್ರೆಸೆಂಟ್ ಬೆಳಗ್ಗೆ 36ವರೆ ಬಂದಿದೆ. ಹಾಂ ಈಗ ರೇಟ್ ಆಗಿದೆ. ಮಿಷಿನ್ ಕಳಿಸ್ಬೇಕಿತ್ತು. ನಾನು ಶಿವಮೊಗ್ಗ ಬಂದಿದ್ದೀನಿ. ಹಾಂ ಬೆಳಗ್ಗೆ ಹೋಗಿ ಮಿಷಿನ್ ಕಳಿಸ್ಬೇಕು. ಎಷ್ಟು ಲೀಟ್ರ್ ತೊಗೊಂಡು 36, 39ವರೆ 40 ಹತ್ರ ಸಿಗುತ್ತೆ. 40 ರೂಪಾಯಿ ನಿಮಗೆ ಸಿಕ್ಕರೆ ರಾಜ ಜೀವನ ಯಾವ್ದು ನೋಡ್ರಿ 2 ನಾವು ಕೊಟ್ಟಿರೋ ಆಕಳಿಗೆ ರಾಜ ಜೀವನ ಅಲ್ಲ ನಿಮ್ಮದು 30,000 ರೂಪಾಯಿಗೆ ಮೋಸ ಇದೆಯಾ ತಿಂಗಳಿಗೆ? ನಮ್ಮ ಖರ್ಚು ವೆಚ್ಚ ತೆಗೆದುಬಿಟ್ಟು 30 ಲೀಟ್ರ್ 10 kg ಹಿಂಡಿ ಕೊಡ್ತಾಯಿದ್ದೀವಿ. 10 kg 5 kg ಅಂತ ಕೊಟ್ಟರು 10 ಹಸು 10 ಹಸು ನೀವು ಹಿಂಡಿಗೆ ಯೋಚನೆ ಮಾಡಬೇಡಿ. ಹೊಟ್ಟೆ ತುಂಬ ಹಿಂಡಿ ಕೊಡಿ, ಮೇವು ಮಾಡ್ಕೊಳ್ಳಿ. ಅಲ್ಲಿಗೆ ಎಷ್ಟಾಯ್ತು ನಿಮಗೆ? 20 kg ಕೊಟ್ಟು 20 kg ಅಂದರೆ ಹೆಚ್ಚು ಕಡಿಮೆ 20 kgಗೆ 30 ರೂಪಾಯಿ ಅಂತ ಲೆಕ್ಕ ಹಾಕೋದು ಎಷ್ಟಾಯಿತು? 600 ರೂಪಾಯಿ. ನಿಮ್ಗೆ ಹಾಲು ಹೋಗಿರೋದು 1,700 ರೂಪಾಯಿ ಹಾಲು 40 ಅಲ್ವಾ? 40 ರೂಪಾಯಿ ಅಂತ ಹೇಳಿದ್ರು ನಿಮಗೆ 1,600 ರೂಪಾಯಿದು 2 ಹಸುವಿಂದ ನಿಮಗೆ ನಿಮ್ಮ ಬರ್ತಾ ಇರೋ ಪ್ರೈಸಿಗೆ 600 ರೂಪಾಯಿ ಅಂದ್ರೆ ನಿಮಗೆ ಎಷ್ಟಾಯ್ತು? ಎಷ್ಟು 1,000 ರೂಪಾಯಿ ಉಳಿತಾಯಿದೆಯಲ್ಲ ನಿಮಗೆ? 1,000 ರೂಪಾಯಿ ಉಳಿತದೆ ಪ್ರತಿದಿನ. ನಾವು ಕೇಳ್ತಾ ಇರೋದು 10 ದಿನಕ್ಕೆ 1,000 ರೂಪಾಯಿ ಕಳಿಸೋದು ಅಲ್ವಾ? ಪ್ರತಿದಿನ 1,000 ಅಂದರೆ ತಿಂಗಳಿಗೆ 30,000 ರೂಪಾಯಿ ದುಡ್ಡು ಉಳಿತು. ಮತ್ತೆ ಹಾಲಿನ ಹಿಂಡಿ ಪ್ರಮಾಣ ಎಲ್ಲ ಇಲ್ಲಿ ನನಗೆ ಡೈರಿ ಕಮಿಷನ್ 1.5 ಕೊಡ್ತಾನೆ. ಹಾಂ ಅದರ ದುಡ್ಡೆಲ್ಲ ಫೀಡ್ ಮೇಂಟೈನ್ ಆಗ್ತಿದೆ. ಫೀಡ್ ಮೇಂಟೈನ್ ಆಗ್ತಿದೆಯಲ್ಲ, ಹಾಗಾಗಿ ನನಗೆ ಸೇವ್ ಆಗ್ತಿದೆ ನೋಡಿ. ಇಷ್ಟು ಅನುಕೂಲ ಇದೆಯಲ್ಲ. 30,000 ರೂಪಾಯಿ ನಾವು ದುಡಿಬೇಕಂದ್ರೆ ನಿಮಗೆ ಗೊತ್ತಿದೆ. ಈಗ ಒಬ್ಬ ಡೈರಿಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇಲ್ಲ, ನೀವು ಪೇಮೆಂಟ್ ಎಷ್ಟು ಕೊಡ್ತಿದ್ದಾರೆ? ಲೀಟ್ರಿಗೆ 1.5 ಕೊಡ್ತಾರೆ. ಲೀಟ್ರಿಗೆ 1.5 ಕೊಡ್ತಿದ್ದಾರಾ? ಒಂದು 7,000 ಸಿಗುತ್ತೆ. 7,000 ಸಿಗುತ್ತೆ. 7,000 ಸಿಗುತ್ತೆ. ಎಷ್ಟೊತ್ತು ಕೆಲಸ ಮಾಡ್ತೀರಾ? ನಾನೇ ಮಾಡೋದು ನಮ್ಮ ವೈಫ್. ಅಲ್ಲ ಹೇಳಿದ್ದು ಎಷ್ಟೊತ್ತು ಮಾಡ್ತೀರಾ? ಬೆಳಗ್ಗೆ ಒಂದು ಹಾಫ್ ಅನ್ ಅವರ್, ಸಂಜೆ ಇದ್ರಲ್ಲಿ ಅದು ಕೆಲಸ ಇಲ್ಲ. 30,000 ರೂಪಾಯಿ ದುಡ್ಡು ಉಳಿತಾ ಇದೆಯಲ್ಲ. ನಿಮ್ಮದೇ ಹಾಲು ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆಯವ್ರದ್ದೇ ಅಂತ ಮಾಡ್ಕೊಳ್ಳಿ ಜಾಸ್ತಿ. ಅಬ್ಬಾ ಸರಿ ಬಾ 30 ಲೀಟ್ರ್ ಬಂದರೆ ಈಗ ನಿಮ್ಮದೇ ಒಂದು ಹಾಲು ಮಾಡಿದ್ರೆ 20 ಹಸು ನೀವೇ ಮಾಡ್ಕೊಳ್ಳಿ. 10 ಹಸುನೇ ಮಾಡಿದ್ರಿ ನಿಮ್ಗೆ ಲೀಟ್ರಿಗೆ 1.5 ಬರ್ತಾ ಇದೆಯಲ್ಲ. ನೀವೊಂದು 300 ಲೀಟ್ರ್ ಹಾಲು ಬಂದರೆ 4,000 ರೂಪಾಯಿ ನಿಮಗೆ ಆಗ್ಬಿಡ್ತಲ್ಲ. ಆಯ್ತಲ್ವಾ? 1.5 ಅಲ್ವಾ ನಿಮ್ಮದು? 450 ರೂಪಾಯಿ ಅಲ್ಲಿ ಬಂದ್ಬಿಡ್ತು ನಿಮಗೆ. ನೀವು ಮಾಡಿ, ನಿಮಗೆ ಏನು ಒಳಗೆರೆ ಅಲ್ವಾ, ನೀವು ಮಾಡಿ ಏನು ಅನುಕೂಲ ಆಗಬೇಕು ನಾನು ಮಾಡ್ಕೊಡ್ತೀನಿ. ನಿಮಗೆ ಹಸು ಗಿಸು ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ನೀವು 2 ಹಸುವಿಂದ ತೃಪ್ತಿ ಇದೆಯಲ್ಲ, 2 ಹಸು ತೊಗೊಂಡೋಗ್ತಿರಲ್ಲ, ಮುಂದೆ ಬೆಳೆಸ್ಕೊಂಡೋಗಿ ಇನ್ನೂ ಎಷ್ಟು ಬೇಕು ಹೇಳಿ ನಾನು ಕಳಿಸ್ಕೊಡ್ತೀನಿ. ಇಲ್ಲಿಂದ ನೀವು ಮಾಡಿ ತೋರಿಸ್ಬೇಕು, ಮಾಡಿ ಗೆದ್ದು ತೋರಿಸ್ಬೇಕು. ನಿಮಗೆ ಮಾಡಿ ಅಂತೇಳಿ ಆ ಥರ ಮಾಡಬೇಕು. ಈ ಥರ ಬಿಟ್ಬಿಡೋಣ, ಇವ್ನು ಸೇಲ್ ಮಾಡಿಬಿಡೋಣ ಅಂತ ಮಾಡಿ ಆ ರೀತಿ ಮಾಡಿ ಕಾಲಾವಕಾಶ ಇರೋ ಕಾಲಾವಕಾಶದಲ್ಲಿ ಸಣ್ಣ ಪ್ರಮಾಣದಿಂದ ಶುರು ಮಾಡಿ, ಸಣ್ಣದಾಗಿ ಶುರು ಮಾಡಿ. ಈಗ ನೀವು ಬರೀ 2 ಹಸುವಿಗೆ 30,000 ರೂಪಾಯಿ ದುಡಿತೇವೆ. 2 ಹಸುವಿಗೆ ಅದೇ ನಿಮ್ಮಲ್ಲಿ ಅದೇ ಉಳಿತಾಯದಿಂದ ಬಂದು 10 ಹಸು ಹೋಗ್ಬಿಟ್ರೆ ನಿಮಗೆ ಎಲ್ಲಿ ನಿಮ್ಮ ದುಡಿಮೆ 1,60,000 ರೂಪಾಯಿ ದುಡ್ಡು ಆಯ್ತು ನಿಮಗೆ. 30 3 10 ಹಾಂ 1,50,000 ರೂಪಾಯಿ ಆಗ್ಬಿಡ್ತು. ಯಾರು ದುಡಿತಿದ್ದಾರೆ ಈಗ? ಅದರಲ್ಲೂ ನಿಮ್ಮ ದೊಡ್ಡ ಡೈರಿ ಅಲ್ವಾ, ಈ ರೇಟ್ ಯಾರು ಕೊಡ್ತಾ ಇಲ್ಲ. ಮಾಡಿ, ನಮ್ಮಿಂದ ಏನು ಬೇಕಾದ್ರೆ ನಿಮ್ಗೆ ಅನುಕೂಲ ಮಾಡ್ಕೊಡೋಣ. ಮುಂದೆ ಇದರಿಂದ ನೀವು ಮತ್ತೆ ನೆಕ್ಸ್ಟ್ ಬಂದಾಗಲೂ ನೀವು ನಮ್ಮ ಹಸುಗಳಿಗೆ ನೆಕ್ಸ್ಟ್ ಈಗೂ ತೊಗೊಂಡು ಹೋಗ್ತಿಲ್ಲ ಆ ಹಸುಗಳ ಬಗ್ಗೆ ಹೇಳಬೇಕು. ಚೆನ್ನಾಗಿದೆ ಚೆನ್ನಾಗಿಲ್ಲ, ಯಾಕಂದರೆ 4 ಜನ ನೋಡ್ತಾರೆ. ನಮ್ಮ ಎಂಟೈರ್ ಕರ್ನಾಟಕ ನಮ್ಮ ಚಾನಲ್ ನೋಡುತ್ತೆ, ಎಲ್ಲರೂ ನೋಡ್ತಾರೆ. ಸೊ ಅವರಿಗೂ ಗೊತ್ತಾಗಬೇಕು ಮಾಡ್ಬೋದಾ ಇಲ್ಲ ಅಂತ. ನೀವು ಇನ್ಸ್ಪಿರೇಷನ್ ನೀವು ಮಾಡಿ ತೋರಿಸ್ಬೇಕು ಜನರಿಗೆ. ಹೆಸರು ನಿಮ್ಮದು? ಅರುಣ್. ಯಾವರು? ಚಳ್ಳಕೆರೆ ಕೋಟೆಹಾಳು. ಮಾಡಿ ತೋರಿಸಿ, ಮಾಡಿ ವಿಡಿಯೋದಲ್ಲಿ ತೋರಿಸ್ಬೇಕು. ನೀವು ನಾನು ಮಾಡಿದ್ದೀನಿ, ನಾನು ಗೆದ್ದಿದ್ದೀನಿ, ನಾನು ಮಾಡಿಸಿದ್ದೀನಿ ಅಂತ ತೋರಿಸ್ಬೇಕು. ಅಲ್ಲಿ ತನಕ ನಾವು ನೋಡ್ಬಿಡೋಣ. ಹಿಂಡಿ ನಿಮಗೆ ಪ್ರಯತ್ನ ನಾನು ಕಳಿಸ್ತೀವಿ, ನಾನು ಫೀಡಿಗೆ ವ್ಯವಸ್ಥೆ ಮಾಡ್ಬೇಕು. ಆಯಿತಾ? ಮಾಡಿ. ಓಕೆ, ನಾವು ಡೈರಿ ಫಾರ್ಮಿಗೆ ಕೊಟ್ಟಿದ್ದೀನಿ ನನಗೆ. ಸರಿ ಆಯಿತು. ಟೈಮ್ ಆಗುತ್ತೆ, ಬಸ್ ಲಾಸ್ಟ್ ಡೈರಿ ಫಾರ್ಮ್ ಮಾಡ್ತೀನಿ, ನೀವು ತೊಗೊಂಡೋಗಿ. ಹಾಂ ಓಕೆ, ನಾನು ಹೋಗ್ಬಿಟ್ಟು ಫೋನ್ ಮಾಡಿ. ಓಕೆ.